ಸೊ ನೋಡಿ ನ್ಯಾಚುರಲಾಗಿ ರೆಡಿ ಆಗೋದಾಗಲೇ ಚೆನ್ನಾಗಿ ಕಾಣಿ ಬಿರಿಯಾನಿ. ನಾನು ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀನಿ ನನ್ನ ಪ್ಯಾಂಟ್ ಗಲೀಜಾಗಿದ್ದ. ಸೊ ಸಿ ದಿ ಗರ್ಲ್ಸ್. ಇವಳು ರೆಡಿ ಆದಾಗ ಚೆನ್ನಾಗಿದ್ದೆ ಲಾಗ್ ಮಾಡಲ್ಲ. ನೀ ಯಾವಾಗಲೂ ಸತ್ತೋಗಿರ್ತೀಯ ಮುಚ್ಚು. ಮಿಸ್ ಅನುಷಾ ಅವರು ಲೈಕ್ ನಮ್ಮ ಕಾಲೇಜ್ ಹೀರೋಯಿನ್ ಅವರು ಸ್ವಲ್ಪ ಸೈಲೆಂಟ್ ಆಗಿರೋಕ್ಕೆ ಡಿಸೈಡ್ ಮಾಡಿದ್ರು, ಬಿಕಾಸ್ ಬೇರೆಯವ್ರಿಗೆ ಚಾನ್ಸ್ ಕೊಡೋದು. ಅನುಷಾ, ನನ್ನ ಕಾಲೇಜ್ ಫೆಸ್ಟ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತಿತ್ತು. ಇಡೀ ವ್ಲಾಗ್ನ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ನೈಟೆಲ್ಲ ಟೈಲರ್ ಅವರ ಮನೆಗೆ ಹೋಗಿ ನನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿ ರಿಸ್ಕ್ ತಗೊಂಡು ತುಂಬ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಆಗಿದ್ದೀನಿ. ಎಲ್ಲ ಕೂತ್ಕೊಂಡು ನೋಡಿ ಸ್ಯಾಂಡಿ ಮನೆಗೆ ಒಳಗೆ ಹೋಗ್ತಾಯಿಲ್ಲ, ಅಮೂಲ್ಯನ ಜೊತೆನೇ ಇರ್ಬೇಕಂತ. ಸ್ಯಾಂಡಿ ಬಾ ಹೋಗಲ್ಲಿ, ಅಮ್ಮ ಕರೀತಾರೆ. ನೋಡಿ ದಾರಿ ಮಾಡ್ಕೊಟ್ಟ ಇದ್ದೀವಿ. ಬಂದ್ರು ಅಜ್ಜಿ ಅನ್ಸುತ್ತೆ. ಚೆನ್ನಾಗಿದ್ದೀರಾ ಗೈಸ್? ಸೊ ಇವಾಗ ಹೊರಡ್ತಾ ಇದ್ದೀವಿ ಹಾಸನಿಗೆ. ಸೊ ನಾನು ಫುಲ್ ಔಟ್ಫಿಟ್ ಅಲ್ಲಿ ಕಾಲೇಜಲ್ಲಿ ತೋರಿಸ್ತೀನಿ. ನಾನು ಈಗಿನ್ನು ರೆಡಿ ಆಗ್ಬಿಟ್ಟು ಕೂತಿದ್ದೀನಿ. ಅಮೂಲ್ಯಂತಿ ಹೆಂಗೆ ಕಾಣ್ತಾ ಇದ್ದಾಳೆ ನೋಡಿ. ಅವಳದು ಫುಲ್ ತೋರಿಸಲ್ಲ, ಜಸ್ಟ್ ಹಿಂಗೆ ಸ್ಯಾಂಪಲ್ ತೋರಿಸಿರ್ತೀನಿ. ಸೊ ಇಟ್ಸ್ ಆಲ್ರೆಡಿ ಅರೌಂಡ್ 10 ಮನೆ ಚನ್ನರಾಯಪಟ್ಟಣದಿಂದ ಬಿಟ್ಟಿದ್ದೀವಿ. ಸೊ ಅಲ್ಲಿ ಆಲ್ರೆಡಿ 10ಗೆ ಚಂದ ಮೇಳ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ವಿ. ಕಾಂಟ್ ರೀಚ್ ಔಟ್ ದೇ, ವಿಲ್ ರೀಚ್ ಅರೌಂಡ್ 10:45 10:45 ರೀಚ್ ಆಗಿ. ಸೊ ಹೆಂಗಿರುತ್ತೆ ಕಾಲೇಜ್ ಎತ್ನಿಕ್ ಡೇ. ಆ್ಯಂಡ್ ಸಂಜೆ 4 o'clock ಫೆಸ್ಟ್ ಡ್ಯಾನ್ಸ್ ಇವೆಂಟ್ಸು, ಸ್ಟೇಜ್ ಪರ್ಫಾರ್ಮೆನ್ಸಸ್ ಇರುತ್ತೆ. ಸೊ ವಿ ಆರ್ ಅಬೌಟ್ ಟು ರೀಚ್ ಅವರ್ ಕಾಲೇಜ್. ಸೊ ಹೌಸ್ ದ ಜೋಶ್. ಏನಾದ್ರು ಪಾಪ ನನ್ನ ಜೂನಿಯರ್ಸ್ ನೋಡಕ್ಕಾಗ್ತಿಲ್ಲ. ಮೆಕ್ಯಾನಿಕಲ್ ಅವರು ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಾ ಇದಾರೆ. ಇಲ್ಲ ಲಿಟ್ರಲಿ ಪಾಪ ನನಗೆ ಬೇಜಾರಾಗ್ತಾ ಇದೆ ಅಂತ ಗೊತ್ತಿಲ್ಲ. ಲಿಟ್ರಲಿ ನಾಚಿಕೆ ಆಗ್ತಿದೆ. ನನ್ನ ಮೇಜರ್ ಟಾಸ್ಕ್ ಏನ್ ಗೊತ್ತಾ ಪ್ರಾಬ್ಲಮ್ಮು, ನಂಗೆ ಸ್ಯಾರಿನ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ, ಅದೇ ಸಮಸ್ಯೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಮೂಲ್ಯನ ಔಟ್ಫಿಟ್ ತೋರಿಸ್ತೀನಿ. ಇಲ್ಲ ಸುಮ್ಮನಿರು, ಎಲ್ಲ ಒಟ್ಟಿಗೆ ತೆಗಿತೀನಿ. ಆ್ಯಂಡ್ ದಿಸ್ ಈಸ್ ಅಮೂಲ್ಯ. ಎಲ್ರದ್ದು ಗೈಸ್ ನನ್ನ ಔಟ್ಫಿಟ್ ನೋಡ್ಬೇಕಂದ್ರೆ ಅಮೂಲ್ಯ ಕ್ಯಾಪ್ಚರ್ ಮಾಡಬೇಕು. ಓ ಬ್ಯೂಟಿಫುಲ್, ಈ ಥರನಾ? ಬ್ಯೂಟಿಫುಲ್, ಫುಲ್ ಬ್ಯೂಟಿಫುಲ್. ಸೊ ಇನ್ನು ಎಲ್ರದ್ದು ಪಿಕ್ಸನ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಚನ್ನಮೇಳ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಅಲ್ಲಿ. ಹಾಯ್, ಇವರು ನನ್ನ ದೇ ಆರ್ ಫ್ರಮ್ CS ಬ್ರಾಂಚ್. ಆ್ಯಂಡ್ ಇವಳು ನನಗೆ ಎಲ್ಲಿ ಪರಿಚಯ ಆಗಿದ್ದು, PGಲೂ ಮುಂಚೆನೂ ಪರಿಚಯ ಗೊತ್ತಿತ್ತು. ಆ್ಯಂಡ್ ಇವಳು ವಿ ಸ್ಟ್ಯಾಂಡ್ ಫಾರ್ ಯು ಜಾಸ್ತಿ ಕ್ಲೋಸ್ ಆಗಿದ್ದು, ಮುಂಚೆನೂ ಗೊತ್ತಿಲ್ಲ. ಹಸೆ ಆಯಿತು ಮೈ ವಾಕ್. ಆ್ಯಂಡ್ ಸಿ ದರ್ ಫುಲ್ ಔಟ್ಫಿಟ್ಸ್. ಗಾಡಿ ನಾನು ಜೊತೆಲಿದ್ದಾಗ ನಮ್ಮ ಅಕ್ಕಂಗೆ ಆಲ್ವೇಸ್ ಸೇಫ್ಟಿ. ಪರವಾಗಿಲ್ಲ, ಬರಬಾರ್ದು ಅಂದ್ಕೊಂಡಿದ್ದೆ. ಲಾಸ್ಟಲ್ಲಿ ಎದ್ದು ಹೊರಟಿ 10 ನಿಮಿಷ ರೆಡಿಯಾಗಿ ಬಂದಿದ್ದು. ಹೌದು, ಅದು ನಿಜ. ಎಲ್ಲರೂ ಸಿಗೋದು ಕೊನೆ ಲಾಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಬಂದು. ಓಕೆ ಸರ್, ಅವ್ನು ಔಟ್ಫಿಟ್ ನೋಡೋದಲ್ಲ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಯಾವ ಥರದಲ್ಲಿ? ಅಯ್ಯೋ ಜೂನಿಯರ್ಸ್ ಅಂತ ತುಂಬ ಜನ ಜೂನಿಯರ್ಸ್ ಅಂದ ತಕ್ಷಣ
ಅವ್ರು ಎಲ್ಲ ಒಬ್ಬೊಬ್ರು ಒಂದೊಂದು ಫೋಟೋ ತೆಗ್ಸೋ ಅಷ್ಟೆಲ್ಲ ಆಗುತ್ತೆ. ಏನು ಡ್ರೆಸ್ ಹಾಕಿಲ್ಲ, ಪ್ಲೀಸ್ ಇಗ್ನೋರ್ ಇನ್. ಗೈಸ್ ಎಡ್ನಿಂಗ್ ಟೈಮ್ ಮುಗೀತು. ಸೊ ಇವಾಗ ಚೇಂಜ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ಡ್ರೆಸ್ ಚೇಂಜ್ ಮಾಡಿ ಸೊ ವಿ ಆರ್ ಗೋಯಿಂಗ್ ಟು ವಾಚ್ ದ ಪ್ರೋಗ್ರಾಮ್ಸ್, ಸ್ಟೇಜ್ ಇವೆಂಟ್ಸ್, ಕಾಲೇಜ್ ಏನು ಸ್ಟೇಜ್ ಪರ್ಫಾರ್ಮೆನ್ಸಸ್ ಎಲ್ಲ ಮಾಡ್ತಾ ಇದ್ದಾರಂತೆ. ನಮ್ಮ IS ಬ್ರಾಂಚ್ದು ಸ್ಲಾಟ್ ಬಂದ್ಬಿಟ್ಟು 3. ಲೆಟ್ಸ್ ಗೋ ಎಂಜಾಯ್ ದ ಶೋ. ಸೊ ಎಲ್ಲ ನನ್ನ ಜೂನಿಯರ್ಸ್ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್. ಆಗ್ತಾ ಇದ್ದಾಳೆ ಪಾಪ, ಫುಲ್ ಸೋತೋಗ್ಬಿಟ್ಟಿದ್ದಾಳೆ. ಸ್ಟಪ್ಸು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ. ಇಲ್ಲಿ ಹೆಂಗಾಯ್ತು ಅಂದರೆ ಆ ಸೀರೆಲಿ ಪ್ರಾಕ್ಟೀಸು ಇಲ್ಲ. ಸೊ ನಿಜವಾಗ್ಲೂ ಅಪ್ಪ ರಿಯಲಿ ಯಾರು ಡೈಲಿ ಸೀರೆ ಹಾಕೊಂಡು ವರ್ಕಿಗೆ ಹೋಗ್ತಾರೋ ಅಥವಾ ಯಾರು ಮದುವೆ ಗರ್ಲ್ಸ್ ಪ್ರತಿಯೊಬ್ಬರಿಗೂ ಗ್ರೇಟ್ ಅಪ್ಪ, ನಿಜ ಆಗಲ್ಲ. ಗೈಸ್ ತುಂಬ 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 ಹೊಟ್ಟೆ ಹಸ್ತಿತ್ತು. ಬೆಳಗ್ಗೆ ನಾನಂತೂ ಏನೂ ತಿಂದಿಲ್ಲ. ಅವಳು ಅಟ್ಲೀಸ್ಟ್ ತಿಂಡಿನಾದ್ರು ತಿಂದಿಲ್ಲ, ನಾನು ಅದನ್ನೂ ತಿಂದಿಲ್ಲ. ಸೊ ಆರ್ಡರ್ ಮಾಡ್ತಾಯಿದ್ದೀವಿ ಕೊಕ್ಯಾಚಿಯಟಲ್ಲಿ. ಅವಳ ಸೂಪ್ ನನಗೋಸ್ಕರ ಆರ್ಡರ್ ಮಾಡಿದ್ದಾಳೆ. ನನಗೆ ಇಷ್ಟ ಇಲ್ಲ, ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅವಳೇ ಕುಡಿತೀನಿ ಅಂತ ಹೇಳಿದ್ದಾಳೆ. ದಟ್ಸ್ ವೈ. ಓಕೆ ಕಮಾನ್, ಲೆಟ್ಸ್ ಇಟ್. ಗೈಸ್ ಕಾಲೇಜ್ ಫೆಸ್ಟಿಗೆ ಬಂದ್ವಿ. ಇಟ್ಸ್ ಅವರ್ ಲಾಸ್ಟ್ ಕಾಲೇಜ್ ಫೈನಲ್. ಸೊ ನಾನು ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ. ಪ್ರತಿ ವರ್ಷನೂ ಒಂದೊಂದು ಇವೆಂಟಲ್ಲಿ ಇರ್ತಾ ಇದೆ, ಬಟ್ ದಿಸ್ ಇಯರ್ ಇಲ್ಲ. ಈ ಸಲ ಮಿಸ್ ಅನುಷಾ ಅವರು ಲೈಕ್ ನಮ್ಮ ಕಾಲೇಜ್ ಹೀರೋಯಿನ್ ಅವರು ಸ್ವಲ್ಪ ಸೈಲೆಂಟ್ ಆಗಿರೋಕ್ಕೆ ಡಿಸೈಡ್ ಮಾಡಿದ್ರು. ಬಿಕಾಸ್ ಬೇರೆಯವ್ರಿಗೆ ಚಾನ್ಸ್ ಕೊಡೋದು ಅನುಷಾ. ಪಾಯಿಂಟ್. ಜೂನಿಯರ್ಸ್ ಎಲ್ಲ ಮಿಂಚ್ಲಿ, ನಾ ಮಿಂಚಾಯ್ತು ಸಾಕು, ಬರೀ ಎಂಜಾಯ್ ಮಾಡೋಣ. ಆ್ಯಕ್ಚುಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಇಯರ್ ಬಿಟ್ಟರೆ ಫಸ್ಟ್ ಇಯರ್ ಬಿಟ್ಟರೆ ಈಗಲೇ ಚೆನ್ನಾಗಿ ಮಾಡಿದ್ದಾರೆ. ಮಲ್ನಾಡ್ ಗೈಸ್ ನಿಜವಾಗ್ಲೂ ಪ್ರತಿ ವರ್ಷಕ್ಕಿಂತ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಬಟ್ ನಾವಿದ್ದಾಗ ಹಿಂಗೆ ಮಾಡಿರಲಿಲ್ಲ. ಏನೋ ಆಡಿಟೋರಿಯಮಲ್ಲಿ ಮಾಡಿದ್ರು ಸೌಂಡೇ ಕೇಳಿಸ್ತಾ ಇರಲಿಲ್ಲ. ನಮಗೆ ಪ್ಲೇ ಆಗ್ತಾಯಿತ್ತು ಸಾಂಗು, ನಮಗೆ ಸ್ಟೇಜ್ ಮೇಲೆ ಮಾಡೋರಿಗೆ ಸಾಂಗೇ ಕೇಳಿಸ್ತಿರ್ಲಿಲ್ಲ ಲಿಟ್ರಲ್ಲಿ. ಅದೇ ನಮ್ಮ ಬ್ರಾಂಚು. ನಮ್ಮ ಬ್ರಾಂಚ್ ಮುಂದೆ ಪರ್ಫಾರ್ಮೆನ್ಸ್ ಇದೆ. ವಾವ್ ಗೈಸ್, ಈ ಥರ ಎಲ್ಲ ನಮ್ಮ ಕಾಲೇಜಲ್ಲೂ AB ಬ್ಲಾಕ್, ಪಾರ್ಕಿಂಗ್, ಕ್ಯಾಂಟೀನ್, ಎಕೋ ಪಾರ್ಕ್, ಡಿಪಾರ್ಟ್ಮೆಂಟ್, ಹಾಸ್ಟೆಲ್, ಕಾಲೇಜ್ ನೋಡೇನು ನಮ್ಗೆ ಒಂದು ಕತೆ ಹೇಳಿ. ಇಟ್ಸ್ ಆಲ್ರೆಡಿ ಅರೌಂಡ್ 10. ಸೊ ನಮ್ಮ ಕಾಲೇಜ್ ಫೆಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡಿ ಸೊ ವಿ ಆರ್ ಗೋಯಿಂಗ್ ಟು ಶರೀಫ್ ಬಾಯ್. ಅನನ್ಯ, ನಾಗು, ಗರ್ಲ್, ಹೌ ವಾಸ್ ದ ಫೆಸ್ಟ್? ನೈಸ್. ಇಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಅದೇ ನಾವೆಲ್ಲ ಸ್ವಲ್ಪ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಬಿಕಾಸ್ ಯಾಕಂದರೆ ಹಾಸನಲ್ಲಿ ನಮ್ಮ ಮನೆಗಳಿಲ್ಲ. ಸೊ ನಾವು ಚನ್ನರಾಯಪಟ್ಟಣದಿಂದ ಇರೋ ಡ್ರೆಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಇಟ್ಸ್ ಓಕೆ, ಚಿಲ್ ಗರ್ಲ್, ಚಿಲ್. ಸೊ ID ಕಾರ್ಡು ಬಿಚ್ಚಿಲ್ಲ ಗೈಸ್, ನಾನು ಅಂತೂ ಫುಲ್ ಲಗೇಜ್ ಇಡ್. ಸೊ ವಿ ಕೇಮ್ ಟು ಶರೀಫ್ ಬೈ. ಗರ್ಲ್, ಹೌ ವಾಸ್ ದ ಫೆಸ್ಟ್? It was fun. I liked it. Okay, come let's taste Sharif. Bye. Anfat. ಪ್ಯಾಂಟ್ ಹಾಳಾಯ್ತು. ಇವಾಗ ನೋಡ್ಕೊಂತ ಇದ್ದೀನಿ ನಾನು. ಓ ಮೈ ಗಾಡ್, ಶರೀಫ್ ಬೈ ಬಿರಿಯಾನಿ ಕಂಬ ಶರೀಫ್ ಬಿರಿಯಾನಿ. ನಾನು ಇಲ್ಲಿ ನೋಟಿಸ್ ಮಾಡ್ತಾ ಇದ್ದೀನಿ ನನ್ನ ಪ್ಯಾಂಟ್ ಗಲೀಜಾಗಿದ್ದ. ಸೊ ಸಿ ದಿ ಗರ್ಲ್ಸ್ ವೆರಿ ಟಯರ್ಡ್ ಆ್ಯಂಡ್ ಫಕ್ಡ್ ಅಪ್ ಬ್ರೋ. ಪೇಷಂಟ್ ತಗೊಳ್ಳಿ. ಏನು ಆಮೇಲೆ ಅದು ಮಟ್ಕದಲ್ಲಿ ಸ್ವೀಟ್ ಕೊಟ್ಟಿದ್ದಾರೆ. ಹೆಂಗಿದೆ? ಇದು ಫೇವ್ರೆಟ್ ಮಾಡಿ ಅವಳು
ರೆಡಿ ಆದಾಗ ಚೆನ್ನಾಗಿದ್ದೆ ಲಾಗ್ ಮಾಡಲ್ಲ ಸತ್ತೋಗಿರ್ತೀವಲ್ಲ ಆವಾಗ vlog ಮಾಡ್ತೀನಿ. ಏನ್ ಮಾಡಲ್ಲ ನೀ ಯಾವಾಗಲೂ ಸತ್ತೋಗಿರ್ತೀಯ ಮುಚ್ಚು. ಕುಂತ ಅಂತ ಡ್ಯಾನ್ಸ್ ಮಾಡ್ತಿರ್ತೆ ಮಾಡಲ್ಲ. ಗೈಸ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ರೆಡಿ ಆದಾಗ ನೀವು ಬ್ಲಾಗ್ ಮಾಡಲ್ಲ, ಫುಲ್ ಸೋತೋದಾಗ ಬಿದ್ದೋಗಿದ್ದಾಗ ಮಾಡ್ತೀಯ ಅಂತ. ಸೊ ನೆಕ್ಸ್ಟಿಂದ ಅವ್ರು ಸಖತ್ತಾಗಿದ್ದಾಗ ಎಲ್ರದ್ದು ಬ್ಲಾಗ್ ಮಾಡಾಕ್ತೀನಿ ನೋಡಿ. ಇದು ವರ್ಸ್ಟ್ ಅಂದರೆ ಆ ಸೀರೆ ಬಿಚ್ಚಾಕ್ಬಿಟ್ಟು ಏನು ಇಯರಿಂಗ್ಸ್ ಇಲ್ಲ, ವಾಚ್ ಒಂದಿತ್ತು ಅದೇ ಹಾಕೊಂಡ್ವಿ, ಹಂಗಾಗಿ ಹುಚ್ಚು ಥರ ರೆಡಿಯಾಗಿ ಹೋಗಿದ್ದೀವಿ. ಸೊ ನೋಡಿ ನ್ಯಾಚುರಲಾಗಿ ರೆಡಿ ಆಗೋದಾಗಲೇ ಚೆನ್ನಾಗಿ ಕಾಣ್ತೀವಂತೆ. ಸೊ ಗೈಸ್ ಎವ್ರಿ ಒನ್ ಈಸ್ ರೆಡಿ ಟು ಬ್ಯಾಟ್. ಬೇಗ ಬೇಗ ಅನನ್ಯ ತಿನ್ನಮ್ಮ ಫಸ್ಟ್ ನಿಂಗೆ. ಸರಿ ಆಯ್ತು ಮನೆ ಬೇರೆ ಮುಡ್ಕೊ ಬರ್ತಾನೆ ನೀವು. ನಮ್ದು ಸ್ವಂತ ಊರು ಯಾವ ಅದೇ ಇದು. I don't know how many of you are aware of this.